ಈಗ ನಿಮ್ಗೆ ಸಮಾಧಾನ ಆಗಿರ್ಬೇಕಲ್ವಾ? ದೇವ್ರ ಮಗ ಅಂತ ಅವನು ಚೆನ್ನಾಗಿ ಮೆರೆಸಿದ್ರೆ ಅವ್ನು ನಿಮ್ಮ ಮಾನ ಮರ್ಯಾದೆಯಲ್ಲ ಹರಾಜಾಗಿ ಬಿಟ್ಟ. ನಿಮ್ಗೆ ಹೇಳಿದ್ದೆ ತಾನೆ ಅಲ್ಲಿಗೆ ಹೋಗ್ಬೇಡಿ ಅಂತ, ನೀವು ಯಾಕೆ ಅಲ್ಲಿಗೆ ಹೋದ್ರಪ್ಪ? ನನ್ನ ಮಗನ ಉಳಿಸ್ಕೋಬೇಕಾದ್ದು ನನ್ನ ಕರ್ತವ್ಯ. ಯಾವನೋ ಬೀದಿಲಿ ಸಿಕ್ಕದವನಿಗೋಸ್ಕರ ನಿಮ್ಮ ಹೆತ್ತು ಮಕ್ಕಳನ್ನ ಬೀದಿಗೆ ಬಿಡ್ತೀರಾ ನೀವು? ರೀ, ಏನ್ ಮಾತಾಡ್ತಿದ್ದೀರಿ? ಯಾರೇ ನಿಮ್ಮನ್ನೆಲ್ಲ ಬೀದಿಲಿ ಬಿಟ್ಟಿದ್ದಾರೆ? ಹಾಗೊಂದ್ ವೇಳೆ ಬೀದಿಗೆ ಬಿಟ್ಟಿದ್ದೆ ನಿಜ ಆಗಿದ್ರೆ ನಿಮ್ಮನ್ನೆಲ್ಲ ಸಾಕಿ ಸಲಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡ್ತಿದ್ರ? ಮಕ್ಕಳಿಗೋಸ್ಕರ ತಮ್ಮ ಜೀವನನೇ ಮುಡುಪಾಗಿಟ್ಟಿದ್ದಾರೆ ಅವರು ಪಾಪ. ಬಾಯಿ ಮುಚ್ಕೊಂಡು ಸುಮ್ಮನೆ ಎಲ್ಲದಕ್ಕೂ ಅವ್ರು ಪರ ವಹಿಸ್ಕೊಂಡು ಬರ್ಬೇಡ. ನೀನು ಏನ್ ತ್ಯಾಗ ಮಾಡಿದಾರ ಅವರು? ಹುಡ್ಸಿ ತಪ್ಪಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಅದು ಬಿಟ್ಟು ಏನ್ ಮಾಡಿದ್ರು? ಇವ್ರ ವಿಷಯ ಎಲ್ಲ ಟಿವಿಲಿ ಬಂದು ನಾವು ಹೊರಗಡೆ ತಲೆ ಹಾಕೊಂಡು ಓಡಾಡಕ್ಕಾಗ್ತಿಲ್ಲ. ಸದ್ಯ ನಮ್ಮ ಪುಣ್ಯ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಇಲ್ಲ ಅಂದಿದ್ರೆ 3 ದಿವಸ ಹಾಕೊಂಡು ರುಬ್ಬಿರೋರು. ಹೊರಗಡೆ ಓಡಾಡಕ್ಕಾಗುತ್ತ ನಾವು? ನೋಡಿ ಸಂತು, ನಾನಾಗ್ಲಿ ವೆಂಕಿ ಆಗ್ಲಿ ನೀನ್ ತಲೆ ತಗ್ಸುವಂತ ಕೆಲಸ ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಅಪ್ಪ, ನಮ್ಮ ವೆಂಕಿ ಈ ಕೇಸಲ್ಲಿ ಬಂದು ಸಿಕ್ಕಾಕೊಂಡಿದ್ದಾನೆ. ಅವನನ್ನ ಹೊರಗಡೆ ಕರೆಸ್ಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ವೆಂಕಿ ಯಾವತ್ತೂ ಇಂಥ ಕೆಲಸ ಮಾಡುವಂತವನಲ್ಲ, ಅದು ನಿನಗೂ ಗೊತ್ತು. ಬೇರೆಯವ್ರು ಕೇಳಿದ್ರೆ ಹೇಳು ಇದನ್ನೇ. ನಾನು ಯಾಕಪ್ಪ ಅವನ ಬಗ್ಗೆ ಹೇಳಿ? ಅವನಿಗೂ ನನಗೂ ಏನ್ ಸಂಬಂಧ? ಅವನೇನು ದೇಶ ಸೇವನ ಮಾಡಿರೋದು? ಆಕ್ಸಿಡೆಂಟ್ ಮಾಡಿದಾನೆ, ಇಬ್ರು ಸತ್ತೋಗಿದ್ದಾರೆ. ಅಜ್ಜಿ ಕೋಮಾ ಹೋಗೋಬೋದು. ಇವನಾದ್ರೂ ಹೋಗಿದ್ರೆ ನಾನು ಖುಷಿ ಪಡ್ತಿದ್ದೆ. ಸಂತು, ತಪ್ಪು ಮಾಡ್ತಾ ಇದ್ಯಾ? ಇಷ್ಟು ಕಠೋರವಾಗ್ಬೇಡ ಕಣೋ. ಒಬ್ರಿಗೆ ಕೇಡು ಬಯಸಬಾರ್ದು. ತನೋ, ಏಯ್, ಏನ ನಿನ್ ತಲಾಟೆ? ಇಂಥ ಕಪಿ ಚೇಷ್ಟೆ ಎಲ್ಲ ಆಡೋದು ನೀನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಕ್ಕೆ ಹಿಂಗೆಲ್ಲ ಆಡ್ತಿದ್ಯಾ? ಆಸ್ತಾಗಿ ನಾನ್ ಕಪಿ ಆದ್ರೆ ನೀನ್ ಗೋರಿಲ್ಲ. ನನ್ನೇ ಗೋರಿಲ್ಲ ಅಂತ್ಯಾ? ನೋಡ್, ಚೆನ್ನಾಗಿರಲ್ಲ ಹೇಳ್ತಿದ್ದೀನಿ. ಏಯ್, ಏನೋ ಮಾಡ್ತೀಯ ನೀನು? ಒಂದ್ ಮುದ್ ಮಾಡಕ್ ಬರಲ್ಲ, ಕೇರ್ ಮಾಡಕ್ ಬರಲ್ಲ. ಬಯೋಕಷ್ಟೇ ತಾನೇ ಗೊತ್ತಿರೋದು. ಎಷ್ಟು ಬೇಕಾದ್ರೂ ಬೇಕು, ನನ್ಗೇನ್ ಬೇಜಾರಿಲ್ಲ. ನಾನು ಬೈತೀನಿ ಉಗಿತೀನಿ ಅಂತ ಆಲ್ರೆಡಿ ಪ್ರಿಪೇರ್ ಆಗಿ ಮಾಸ್ಕ್ ಹಾಕೊಂಡ್ಬಿಡಿದ್ಯಾ? ತೆಗ್ಯಾ. ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಏನೋ ನಿನಗೆ ನಾಚಿಕೆ ಆಗುತ್ತಾ? ಏಯ್, ಎಲ್ಲಾದ್ರೂ ಹೇಳ್ಬಿಟ್ಯಾ? ನಗ್ಬಿಡ್ತಾರೆ ಎಲ್ರು. ಒಂದ್ ಪಕ್ಷ ಹುಡುಗ ನಾಚ್ಕೋತಾನೆ ಅಂತ ಹೇಳು, ನಂಬಿಡ್ತೀನಿ. ನೀನ್ ನಾಚ್ಕೋತಿ ಅಂದ್ರೆ ದೇವರಾಣೆ ನಂಬಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ನಿನ್ ಮುಖನ ಹಂಗೆ ನೋಡಿದ್ರು ನಂಗೆ ಭಯ ಆಗುತ್ತೆ. ಮಾಸ್ಕ್ ಹಾಕೊಂಡ್ ಬರೀ ಎದುರ್ಸಕ್ ಬಂದಿದ್ಯಾ? ತೆಗಿಯ ಮಾಸ್ಕ್. ನೀನ್ ಮುಖ ಮುಚ್ಕೊಂಡು ಬಂದ ತಕ್ಷಣ ನಿನ್ ತರಲೆ ಬುದ್ಧಿ ಏನ್ ಕಮ್ಮಿ ಆಗಲ್ಲ. ಬರೀ ಮುಖ ಮುಚ್ಕೊಂಡ್ರಲ್ಲ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ಬಂದ್ರೆ ನೀನ್ ಹಿಂಗೆ ಆಡೋದು. ಯಾಕೆ ಈ ಡಬೆಲ್ಲ ಮಾಡ್ತಿದ್ಯಾ? ವಿಶ್ವ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಎಲ್ಲಿ ಹತ್ತ ಬಾ, ಕಿವಿ ಕೊಡಿ. ಯಾಕೆ ಕಿವಿನ ಕಚ್ಬಿಡೋಣ ಅಂತನಾ? ನೀನ್ ಏನ್ ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮನೆಗೆ ಜಯಂತ್ ಅವ್ರು ಬಂದಿದ್ದಾರೆ, ಅಪ್ಪ ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತ ತಾನೆ? ಅದೆಲ್ಲ ನಂಗೆ ಗೊತ್ತು ಬಿಡು. ಅದೆಲ್ಲ ದೊಡ್ಡವ್ರ ವಿಷಯ. ಇದು ಪ್ರೇಮಿಗಳ ವಿಷಯ.
ಈಗ ನೀನ್ ಹತ್ರ ಬರ್ತೀಯೋ ಇಲ್ಲ ನಾನೇ ಬರ್ಲೋ? ಏನು ಹೇಳು? ಐ ಲವ್ ಯು. ಇದೇ ನನ್ಗಾಗಲ್ಲ ಅಂತ ಹೇಳೋದು. ನಾನು ಇಲ್ಲಿ ಕುತ್ಕೊಂಡು ಓದ್ಕೋತಾ ಇದ್ದೀನಿ, ನೀನು ಬಂದಿಲ್ಲಿ ತಮಾಷೆ ಮಾಡ್ತಿದ್ಯಾ? ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ಕಿವಿ ಕಿತ್ತು ಕೈ ಕೊಡ್ತೀನಿ ನಿನಗೆ. ವಿಶ್ವ ಬಿಡು. ತರ್ಲೆ ಮಾಡಿ ಬಿಡು ಬಿಡು. ನನ್ ಕಿವಿನೇ ಚೀರ್ತೀಯಾ? ನೀನ್ ಮಾಡ್ತೀನಿ. ನೋಡು, ಸುಮ್ಮನೆ ಇದ್ಬಿಡು, ಹೇಳ್ತಿದ್ದೀನಿ. ನಿಂಗ್ ಮಾಡ್ತೀನಿ. ಜಯಂತವ್ರೆ, ಇವತ್ತು ಯಾಕೋ ತುಂಬ ಮಂಕ ಕಾಣ್ತಿದ್ದೀರಾ. ಇವತ್ತೊಂದಿನ ಇಲ್ಲೇ ಇದ್ದು ಸುಧಾರಿಸ್ಕೊಂಡು ನಾಳೆ ಹೊರಡಿ. ಕ್ಷಮಿಸಿ ಸರ್, ನನಗೆ ಹಾಗೆ ಇನ್ನೊಬ್ಬರ ಮನೇಲಿ ರಾತ್ರಿ ಕಳೆದ ಅಭ್ಯಾಸ ಇಲ್ಲ, ಹಾಗಾಗಿ. ಅಲ್ಲ ಜಯಂತವ್ರೆ, ಇದು ಇನ್ನೊಬ್ರ ಮನೆ ಹೇಗಾಗುತ್ತೆ? ಇದು ನಿಮ್ಮದೇ ಮನೆ. ಇನ್ನೊಬ್ರ ಮನೆ ಅಂತ ಹೇಗೆ ಅನ್ಕೋತೀರಾ ನೀವು? ಹೌದು ಜಯಂತ್ ಸರ್, ನೀವು ಇಲ್ಲೇ ಉಳ್ಕೊಳ್ಳಿ. ನಿಮ್ಗೆ ಏನು ವ್ಯವಸ್ಥೆ ಬೇಕೋ ಅದು ನಾನು ಮಾಡ್ಕೊಡ್ತೀನಿ. ಹೌದು ಸರ್, ನೀವ್ ಇಲ್ಲೇ ಇದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ನೀನಾದ್ರೂ ಹೇಳು ಲಲಿತಾ. ಜಯಂತ್ ಅವರೇ, ಹ್ಞೂ ಅನ್ನಿ. ಇಲ್ಲಿದ್ರೆ ಜಾನ್ವ್ರು ಇನ್ನೂ ನಂಗೆ ಹತ್ರ ಆಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಚಿನ್ನ ಮರಿ, ನಿಮಗೋಸ್ಕರ ಒಂದು ರಾತ್ರಿ ಹೊರಗೆ ಕಳೆಯೋದ್ರಲ್ಲಿ ಏನು ತಪ್ಪಿದೆ? ಸರಿ, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡಿದ ಮೇಲೆ ನಾನು ಹೇಗಿಲ್ಲ ಅಂತ ಹೇಳಿ, ಇವತ್ತು ಒಂದು ರಾತ್ರಿ ಇಲ್ಲಿದ್ದು ಬೆಳಗ್ಗೆ ಬೇಗ ಹೊರಟು ಬರ್ತೀನಿ.